ಇವಾಗ ಏನ್ ಮಾಡ್ತಿದ್ದೀನಿ ಗೊತ್ತಾ ನಾನು? ಗೊತ್ತಿಲ್ಲ. ಹೀರೆಕಾಯಿ ಗೊಜ್ಜು ಮನೆಯಲ್ಲೇ ಮಾಡ್ಕೊಬಂದು ಬಿಸಿ ಮಾಡ್ತಾ ಇದೀಯ. ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ, ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಓಕೆನಾ? ರೈಸ್ ಮಾಡಿದ್ದೀನಿ. ಇಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ಇಟ್ಟಿವಿ ಮತ್ತೆ ಆಮೇಲೆ ಇದು ವಾಟರ್. ರೈಸ್ ಇಸ್ ರೆಡಿ. ಚೆನ್ನಾಗಿದೆ. ಓಕೆ ಓಕೆ. ಊಟ ಮಾಡ್ತೀಯಾ? ಹೌದು. ಮನೆ ಕುತ್ಕೊಳ್ಳಿ, ಊಟ ಮಾಡಿ. ಯಾರು ಮಾಡಿದ್ದೀರಿ? ನೀನೆ. ಸೂಪರ್ ರೈಸ್, ಸೂಪರ್ ಗೊಜ್ಜು ಅಲ್ಲ ಚಿನ್ನೆ? ಹೌದು. ಸೂಪರ್ ಮೆಶು. ಸೂಪರ್ ಮೆಶ್. ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ ಅಪ್ಪ. ಲವ್ ಯು ಚಿನ್ನ. ಹ್ಯಾಪಿ ಬರ್ಡೇ ಅಪ್ಪ. ಲವ್ ಯು ಮನ್ನ. ಅಪ್ಪಂಗೆ ಹ್ಯಾಪಿ ಬರ್ಡೇ ಹೇಳಿದ್ಯಾ? ಬೇಗ ಎದ್ದಿದ್ಯಲ್ಲ ಪುಟ್ಟಣಿ? ನಿದ್ದೆ ಬಂತ? ಅಲ್ಲಿ ಚಾಮುಂಡಿ ತಾಯಿಗೆ ನಮಸ್ಕಾರ ಮಾಡು, ಕೈ ಮುಗಿಬೇಕು. ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ಗಳು. ಬೆಳಗ್ಗೆ ಎದ್ದು ಹೂಗಳು ನೋಡಿದ್ರೆ ಎಷ್ಟು ಚೆನ್ನಾಗಂತ ಅನ್ಸುತ್ತಲ್ಲ. ಅಲ್ಲಿ ಬಂದರೆ ಅಲ್ಲಿ ಮೋಡ ಇದಾಗಿದೆ, ಆಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಾಗ್ ಇದೆಯಲ್ಲ ಸಿಕ್ಕಾಗುತ್ತೆ, ಅದಕ್ಕೆ ಕಾಣ್ತಲ್ಲ. ಫಾಗ್ ಕಮ್ಮಿ ಆದ್ಮೇಲೆ ಕಾಣುತ್ತೆ. ಲವ್ ಯು ಚಿನ್ನ. ಲವ್ ಯು ಬಂಗಾರ. ಲವ್ ಯು ಮೊನ್ನೆ. ಚಾಮುಂಡೇಶ್ವರಿ. ಹಿಂಗೆ ಕಾರ್ಲಿ ಹಿಂಗೆ ಹೋಗಿ ಹಿಂಗೆ ಹೋದ್ರೆ ರಿಂಗ್ ಅಲ್ಲಿ ಸಿಗುತ್ತೆ ಅನ್ಸುತ್ತೆ. ಆ ಕಡೆ ಅಲ್ಲ, ನಾವು ಗೌಡ್ರಲ್ಲಿ ಜಾಸ್ತಿ ಕೇಳ್ಕೊಂಡು ಹೋಗೋಣ. ನೋಡ್ಕೊಂಡು ಬಂಗಾರಿ. ಹೆಂಗೆ ಹಚ್ಚಿರಿ? ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮನೆಯವ್ರ ಬರ್ಡೇ ದಿವಸ ನಾವು ವಿಡಿಯೋ ಮಾಡಿದ್ದು. ಅಲ್ಲಿಂದ ಅವನಿಗೆ ಎಡಿಟ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಸೊ ಹಾಗೆ ಲೇಟಾಗಿ ಅಪ್ಡೇಟ್ ಮಾಡೋಣ ಅಂತ ಹೇಳಿ ನಾವು ಲೇಟಾಗಿ ಹಾಕ್ತಾಯಿದ್ದೀರಿ ಇವತ್ತು ವಿಡಿಯೋನ. ತುಂಬ ಚೆನ್ನಾಗಿತ್ತು ನಾವು ಸ್ಟೇಯಿಂಗ್ ಮಾಡಿದ ಜಾಗ. ಚೆನ್ನಾಗಿದೆ ಏರಿಯಾ, ಒಳ್ಳೆ ಸೈಲೆಂಟಾಗಿ, ಒಂದು ಚೂರು ಸೌಂಡ್ ಇಲ್ಲ, ಸೈಲೆಂಟಾಗಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಏರಿಯಾ ಇದು. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಇದೆಲ್ಲ ಪಾರ್ಕು ಅಂತ ಅನ್ಸುತ್ತೆ, ಅಲ್ಲಿ ಮುಂದೆ ಇರೋದಲ್ವಾ? ಆ ಕಡೆ ಅನಂತ ಇಂಜಿನಿಯರಿಂಗ್ ಪಾರ್ಕ್. ಇದೇನೋ ಬೇರೆ ಇದೆ. ಇದ ಪಾರ್ಕು? ಇದು ಪಾರ್ಕು. ಅದು ಪಾರ್ಕು, ಇದು ಪಾರ್ಕೆ, ಎರಡೂ ಕಡೆ ಪಾರ್ಕ್ ಇದೆ. ಚೆನ್ನಾಗಿದೆ ಏರಿಯಾ. ಈಗ ಡೆವಲಪಿಂಗ್ ಆಗ್ತಾ ಇರಕ್ಕಂತ ಏರಿಯಾ ಅದು. ಅದು ಮೇನ್ ರೋಡ್. ಅದು ನಾವಿವಾಗ ಮೈಸೂರು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಸಿಟಿ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಡೆನೆ ಬಂದಿದ್ದೆ. ರೈಟಾ ಲೆಫ್ಟಾ? ಅನನ್ಯ, ವಾಟ್ ಯು ಡೂಯಿಂಗ್? ನೀನೆಲ್ಲಿ ಕಾಣ್ತಿಲ್ಲ. ಓ ಅಲ್ಲಿದ್ದೀರಾ? ಸೂಪರ್. ಮೈಸೂರು ಒಂಥರ ಆರಾಮಾಗಿದೆ, ಕೂಲಾಗಿದೆ, ಸೈಲೆಂಟ್ ಆಗಿದೆ. ಹ್ಯಾಪಿ ಅಲ್ವಾ ಚೈತನ್ಯ? ಅನನ್ಯ
ನೋಡ್ತಿದ್ಯಾ? ಒಂದು ಆಶ್ಚರ್ಯವಾಗಿ ನೋಡ್ತಿದ್ದಾರೆ ಅವ್ರು. ನಾವಿವಾಗ ಉಡುಪಿ ವೈಭವ್ಗೆ ತಿಂಡಿಗೆ ಬಂದಿದ್ದೀವಿ ಮೈಸೂರಲ್ಲಿ. ಹೌದು, ಉಡುಪಿ ವೈಭವ್. ಉಡುಪಿ ರಾಜ್ ಭವನ್. ಬೇಗ ಲೊಕೇಶನ್ ಲೊಕೇಶನ್ ಅಂತಾರೆ. ಲೊಕೇಶನ್ ಲೊಕೇಶನ್ ಲೊಕೇಶನ್. ಸೊ ಹಾಗೆ ದೇವಸ್ಥಾನ ಹುಡುಕ್ತಾ ಇದ್ವಿ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು, ಆಷಾಢದಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗುವಂಥ ಸಾಹಸ ಮಾಡಲಿಲ್ಲ. ಯಾಕೆಂತಂದರೆ ಇವ್ರುಗಳನ್ನ ಜೊತೆಲಿ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಫ್ರೀಯಾಗಿದ್ದ ಟೈಮಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಪಕ್ಕನೇ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಿಕ್ತು ಅಲ್ಲಿ. ಸೊ ಅಷ್ಟೊತ್ತಿಗಾಗಲೇ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾಯಿತ್ತು. ಆ ಬಿಸಿಲಿಗೆ ಇವ್ರು ಓಡಾಡಿದ್ರಲ್ಲ, ಸೊ ಹಾಗಾಗಿ ಅಲ್ಲಿಂದ ಬಂದು ಕಾರಿಗೆ ಬಂದಿದ ತಕ್ಷಣವೇ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ತಿರ್ಗಾ ಮತ್ತೆ ಕರ್ಕೊಂಡು ಹೋದೆ ನಾನು, ಇಲ್ಲ ಬನ್ನಿ ಅಂತ ಹೇಳಿಬಿಟ್ಟು ಇವ್ರನ್ನ ದೇವಸ್ಥಾನಕ್ಕೇ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಆಷಾಢ ಶುಕ್ರವಾರ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವಸ್ಥಾನನ. ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದು. ಇನ್ನೂ ಕೂಡ ಪೂಜೆಗಳು ನಡೀತಾ ಇತ್ತು. ಬಟ್ ಲಾಸ್ಟ್ ಡೇ ಇದು ಫ್ರೈಡೇ ಇದ್ದಿದ್ದರಿಂದ ತುಂಬ ಚೆನ್ನಾಗೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ನಾವು ಕೂಡ ತಾಯಿ ದರ್ಶನವನ್ನು ಮಾಡಿಕೊಂಡು ಸೊ ಅಲ್ಲಿಂದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಹೊರಡ್ತೀವಿ ಈಗ. ಅಲ್ಲಿಂದ ಬೇರೆ ನಮ್ಮ ಫ್ರೆಂಡ್ ಮೀಟ್ ಮಾಡಬೇಕಾಗಿತ್ತು. ಸೊ ಅಲ್ಲಿಗೆ ಅವ್ರ ಮನೆಗೆ ಹೋಗ್ತೀವಿ. ಹಲೋ 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 ಹಾಯ್. ಬಾಯ್ ಮಾಡು ಪಾಪ. ಇಲ್ಲಿ ಬಾಯ್ ಮಾಡು. ಪಾಪ ಇಲ್ಲಿ ಬಾಯ್ ಮಾಡು. ಇಲ್ಲಿ ಬಾಯ್ ಮಾಡ್ತೀಯಾ? ಬಾಯ್ ಮಾಡು. ಮಾಡು ಮಾಡು ಬೇಗ. ಬಾ ಕರಿ ಬಾ ಬಾ. ಇವ್ರಿಗೆ ಅಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು, ನಮ್ಮ ಫ್ರೆಂಡ್ ಮಗಳು. ಸೊ ಅವ್ರ ಜೊತೆಲಿ ಚೆನ್ನಾಗಿ ಆಟಾಡ್ತಾ ಇದ್ರು. ಮೀನ್ಸ್ ಇವ್ರು ಎಲ್ಲೋ ಹೋಗ್ತಾರೆ ಅಲ್ಲಿ ಅವ್ರ ಮನೆಗಿಂತ ಜಾಸ್ತಿ ಚೆನ್ನಾಗಿ, ಅವ್ರ ಮನೆ ಮಕ್ಳಿಗಿಂತ ಇವರು ತುಂಬ ಚೆನ್ನಾಗಿ ಅವ್ರಗಳ ಜೊತೆ ಮಿಂಗಲ್ ಆಗಿಬಿಟ್ಟು ಚೆನ್ನಾಗಿ ಆಟನ ಆಡೋಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಅಲ್ಲೂ ಕೂಡ ಸೇಮ್ ಇವರ ಏನಿದೆ ಪ್ರತಿಭೆಗಳನ್ನೆಲ್ಲ ತೋರಿಸ್ತಾ ಇದ್ರಲ್ಲೂ ಚೆನ್ನಾಗಿದೆ. ಪಾಟ್ಸ್ ಎಲ್ಲ ಅಮ್ಮ ಇಲ್ಲ ಪಾಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಚಿನ್ನಿ ಬನ್ನಿಲಿ ಬನ್ನಿಲಿ. ಅಲ್ಲಿ ಮುಡ್ತಾ ಇದ್ದಾನೆ. ಯಾರಿದು ಪಾಪು? ಮಾತಾಡ್ಬೇಕೀಗ. ಇಂಪನಾಗ ಏನು ಅನ್ನಿಸ್ತು? ಖುಷಿ ಆಯ್ತಾ? ಏನಾಯ್ತು? ಏನು ಹೆಸರು? ಹೌದಾ, ಇಬ್ರು ಫ್ರೆಂಡ್ಸಾ ಇವಾಗ? ಚೆನ್ನಾಗಿ ಆಟ ಆಡಿದ್ರಾ? ಬರ್ತೀಯ ನೀನು ನಮ್ಮ ಶೃಂಗೇರಿಗೆ? ಬರಲ್ಲ ಆದ್ರೆ. ಸೊ ಅಲ್ಲಿ ಅವ್ರಿಗೆಲ್ಲ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವೇನು ಸ್ಟೇ ಮಾಡಿದ್ವಿ ಅಲ್ಲಿಗೆ ಓಡ್ತಾ ಇದ್ವಿ. ಆ ಒಂದು ಹೋಗ್ಬೇಕಾದಂಥ ಪ್ಲೇಸಲ್ಲಿ ರೈಟ್ ಸೈಡ್ಗೆ ತಿರುಗಿ ನೋಡಿದ ತಕ್ಷಣ ಈ ಥರದ್ದು ಒಂದು ಲೇಔಟ್ ಕಾಣಿಸ್ತು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿದಲ್ಲ ಲೇಔಟು ಅಂತ ಹೇಳಿಬಿಟ್ಟು, ಅವ್ರು ಯಾವುದೇ ಥರದ್ದು ಏನೂ ಅಡ್ವರ್ಟೈಸ್ಮೆಂಟ್ ಒಂದು ಸ್ವಲ್ಪ ಕೂಡ ಹಾಕಿರಲಿಲ್ಲ. ಸೊ ಹೋಗೊಂದ್ಸರಿ ವಿಸಿಟ್ ಮಾಡೋಣ, ಏನು ಕೇಳೋಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ವಿ. ಹೋಗಲ್ಲಿ ಏನು ಅದು ಏನು ಪ್ರೈಸ್ ನಡೀತಾ ಇದೆ ಏನು ಇತ್ತ ಅಂತೆಲ್ಲ ಕೇಳಿ ವಿಚಾರಿಸಿದ್ವಿ. ಬಿಕಾಸ್ ಆಫ್ ಅಷ್ಟು ಚೆನ್ನಾಗಿತ್ತು ಒಂದು ಪ್ಲೇಸು. ಯಾರು ಬೇಕಾದ್ರೆ ಹಿಂಗೆ ತಿರುಗಿ ನೋಡಿದ ತಕ್ಷಣ ಹೋಗಿ ಅದನ್ನು ಬೈ ಮಾಡ್ಬೋದು, ಆ ಥರ ಇರುವಂಥ ಪ್ಲೇಸು. ಸೊ ಹಾಗಾಗಿ ಹೋಗಿದ್ವಿ. ಸೊ ಲೇಟ್ ಆಗಿಬಿಟ್ಟಿದೆ, ಹೋಗ್ತಾ ಇದ್ದೀವಿ. 6:30 ಸ್ಲಾಟ್ ಕೊಟ್ಟಿದ್ರು. ಸೊ 6:30 ಸ್ಟಾರ್ಟ್ ಆಗ್ತಾ ಇದ್ವಿ. ಅಪ್ಪನ ಬರ್ಡೇಗೆ ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀರಾ ನೀವು? ಆಮೇಲೆ ತೋರಿಸ್ತೀರಾ? ಓಕೆ. ಆಯ್ತು.
ಬರ್ಕೊಡ್ತೀಯಾ ನನಗೆ ಗೊತ್ತು. ಒಂದು ದೊಡ್ಡದೊಂದು ಮನೆ ಬರ್ಕೊಟ್ಬಿಡು ಆಯ್ತಾ. ಸೊ ನಮಗೆ 6:30ಗೆ ಸ್ಲಾಟ್ ಕೊಟ್ಟಿದ್ದರು, ಆದರೆ ನಾವು ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಅವಾಗ ಫಸ್ಟೇ ರೆಡಿ ಇರುತ್ತೆ ಇದು ಸ್ಟುಡಿಯೋ. ಜಸ್ಟ್ ನಮಗೆ ಏನು ಪ್ರೈಸ್ ಇರುತ್ತೆ ಅದನ್ನು ಇದು ಮಾಡಿ 1 hour ನಮಗೆ ಟೈಮ್ ಕೊಟ್ಟಿರ್ತಾರೆ. ಅದಷ್ಟೇ ಪ್ರೈಸನ್ನ ಪೇ ಮಾಡಿಬಿಟ್ಟು ನಾವು ಏನು ಹೆಸರಿದೆ ಮತ್ತು ಹ್ಯಾಪಿ ಬರ್ಡೇ ಏನು ನಾವು ಹೇಳ್ತೀವಿ ಅವ್ರ ಹೆಸ್ರನ್ನ ಇದು ಮಾಡ್ತಾರೆ. ಸೊ ಅದಷ್ಟೇ. ಅಲ್ಲಿ ನಮಗೆ ಒಂದು 1 hour ನಮಗೇನು ಟೈಮಿಂಗ್ಸ್ ಕೊಡ್ತಾರೆ ಆ ಟೈಮಿಂಗ್ಸಲ್ಲಿ ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೋಬೇಕು. ಮತ್ತು ಹಾಗೆ ಏನು ಫೋಟೋ ವಿಡಿಯೋ ನಮಗೇನು ಇದಾಗುತ್ತೆ ಅದರಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದ್ದೆ. ಅಂದರೆ ಅಲ್ಲಿ ಈಗ ಬರ್ಡೇಗೆ ಸಾಂಗ್ಸ್ ಆಗಿಬಿಡ್ತಾರಲ್ಲ, ಸೊ ಆ ಥರ ಸಾಂಗ್ಸನ್ನ ಇದು ಮಾಡಿದ್ರು. ಅದೇ ಕಂಟಿನ್ಯೂಟಿ ಆಗಿಬಿಟ್ಟಿತ್ತು ನನಗೆ. ಆ ಸಾಂಗ್ಸ್ ಇದ್ದಾಗ ಅದನ್ನು ನಾವು ಯೂಟ್ಯೂಬ್ಗೆ ಮತ್ತು ಬೇರೆ ಕಡೆ ಎಲ್ಲೂ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ವಾಯ್ಸ್ ಓವರೇ ಕೊಡಬೇಕು. ಯಾವುದು ಸಾಂಗ್ಗಳ ಇದಾಗಲಿ ಏನೂ ಇದು ಮಾಡೋದಕ್ಕಾಗೋದಿಲ್ಲ. ಸೊ ಆ ಥರ ಆಯಿತು. ಅಂದರೆ ನಮ್ಗೆ ಯಾವಾಗ ಬೇಕು ಅದನ್ನು ಆನ್ ಮಾಡ್ಕೊಳ್ಳೋ ಥರ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವಾಗಾದರೂ ಸುಮ್ಮನೆ ನಾವು ಎಂಜಾಯ್ ಮಾಡ್ತಿದ್ದಾಗ ಸಾಂಗ್ಸ್ಗಳು ಹಾಕ್ಕೊಂಡು ಒಂದು ಖುಷಿ ಪಡೋ ಥರ ಇಟ್ಕೊಂಡಿರಬೇಕು. ಫೋಟೋ ವಿಡಿಯೋಗೆ ಪಾಸ್ ಮಾಡಿಕೊಂಡು ಮತ್ತು ನಮಗೆ ಯಾವ ಥರ ಬೇಕೋ ಅದನ್ನು ಒಂದು ಎಂಜಾಯ್ ಮಾಡೋ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವು ತುಂಬಾ ಸಿಕ್ಕಿದ್ದೆ ನಮಗೆ ಕಡಿಮೆ ಟೈಮಿಂಗ್ಸ್ ಆಯಿತು. ಅಂದರೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ, 1/2 hour ಲೇಟ್ ಆಯಿತು. ಸೊ ಹಾಗೆ ನಮಗೆ ಒಂದು 1/2 hour 45 minutes ಅಂತೂ ಸಿಕ್ಕಿದ್ದು. ಸೊ ಆ ಸಿಕ್ಕಿದ ಟೈಮಲ್ಲೇ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಖತ್ತು ಫೋಟೋಸ್ ವಿಡಿಯೋಸು. ಮತ್ತು ಅವರಪ್ಪಂಗೆ ಮಕ್ಳುಗಳು ತುಂಬ ಚೆನ್ನಾಗಿ ವಿಶ್ ಮಾಡಿದ್ರು. ಮತ್ತು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇತ್ತು ನಮ್ಮ ಮನೆಯವ್ರಿಗೆ, ಅದನ್ನು ಪ್ರೆಸೆಂಟ್ ಮಾಡಿದೆ. ಸೊ ಈ ಥರ ಆ ಒಂದು ಸಿಕ್ಕಿದ ಒಂದು ಟೈಮಲ್ಲೇ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ನಾವೇನಾದರೂ ಹೋದರೆ ಬರ್ಡೇ ಟೈಮ್ಗೆ ಮೈಸೂರಿಗೆ ಹೋಗಬೇಕು, ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತನ್ನುವಂಥದ್ದಿತ್ತು. ಸೊ ಹಾಗಾಗಿ ಸ್ಟೇಯಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಹೋಮ್ ಸ್ಟೇ ಥರ ಇತ್ತು. ಅಂದರೆ ನಮಗೇನು ಬೇಕು ಅದನ್ನು ನಾವೇ ಪ್ರಿಪೇರ್ ಮಾಡ್ಕೋಬೋದಾಗಿತ್ತು. ಸ್ಟೇಯಿಂಗು ಕೂಡ ಚೆನ್ನಾಗಿತ್ತು. ಅಲ್ಲೆಲ್ಲ ಥರದ್ದು ಇಟ್ಟಿರ್ತಾರೆ. ಸೊ ನಮಗೇನು ಬೇಕು ಅದು ಹೊರಗಡೆ ಹೋದಾಗ ಒಂದು ಬಿಸಿ ರೈಸ್ ಮಾಡ್ಕೊಂಡು ತಿನ್ನೋದು ಕೂಡ ಖುಷಿ ಅಂತ ಅನಿಸುತ್ತೆ ಹೊರಗಡೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ. ಸೊ ಆ ಥರ ಸ್ಟೇಯಿಂಗು ಕೂಡ ಚೆನ್ನಾಗಿತ್ತು. ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಕೂಡ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಫೋಟೋಸು ವಿಡಿಯೋಸು ಡ್ಯಾನ್ಸು ಮತ್ತು ಕೇಕ್ ಕಟ್ ಮಾಡಿದ್ದು. ಸೊ ಎಲ್ಲ ಥರ ಎಂಜಾಯ್ಮೆಂಟ್ ಇತ್ತು, ಖುಷಿ ಇತ್ತು. ಆ ಒಂದು ಸ್ಟುಡಿಯೋ ಹಾಗೆ ಒಂದು ರೂಮ್ ಏನಿದೆ ಅದು ತುಂಬ ಚೆನ್ನಾಗಿತ್ತು. ಒಂದಷ್ಟು ಜನ ಇಲ್ಲಿ ಒಂದು 4+4 ಅಥವಾ 10 ಮೆಂಬರ್ಸ್ಗೆ ಆಗ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಅಲ್ಲಿ ಸೋಫಾ ಇದೆಯಲ್ಲ, ಆ ಸೋಫಾ ಮೇಲೆ ಒಂದು 10 ಮೆಂಬರ್ಸ್ ಆ ಥರ ಕೂತ್ಕೋಬೋದು. ಅದಕ್ಕೆಲ್ಲ ಬೇರೆ ಬೇರೆ ಚಾರ್ಜಸ್ ಇರುತ್ತೆ, ಪರ್ ಹೆಡ್ ಇಷ್ಟು ಅಂತ ಹೇಳಿಬಿಟ್ಟು. ಸೊ ಹಾಗೆ ನಾವು ಬರೀ 4 ಮೆಂಬರ್ಸ್ ಅಷ್ಟೇ ನಾವು ಹೋಗಿದ್ದು. ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿದ್ವಿ. ಬಿಕಾಸ್ ನಾವು ಸುಮ್ಮನೆ ಒಂದು ಬರ್ಡೇಗೆ ಇದಕ್ಕೆ ಅಂತ ಹೇಳಿ ಹೋಗಿದ್ರಿಂದ ಯಾರಿಗೂ ನಾವು ಅದರಲ್ಲೂ ಎಸ್ಪೆಷಲಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಸುಮ್ಮನೆ ನಮ್ಮ ಒಂದು ಖುಷಿಗೋಸ್ಕರ, ಮಕ್ಳ ಖುಷಿಗೋಸ್ಕರ ಅವರು ಓಕೆ ಅಂತ ಹೇಳಿದ್ರು ಅಷ್ಟೇ. ಸೊ ಹಾಗಾಗಿ ಒಂದು ಇದನ್ನು ನಾವಂತೂ ಆ ಒಂದು ಡೇನ ನಮಗೆ ಗೊತ್ತಾದ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಅಂತ ಅನ್ನಿಸ್ತು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ರ ಜೊತೆಗೆ ಎಷ್ಟು ಸರಿ ಹೇಳಿರ್ಬೋದು ಹ್ಯಾಪಿ ಬರ್ಡೇ ಅಪ್ಪ, ಹ್ಯಾಪಿ ಬರ್ಡೇ ಅಪ್ಪ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಹೇಳ್ತಾನೆ ಇದ್ರು, ಹ್ಯಾಪಿ ಬರ್ಡೇ ಅಪ್ಪ, ಹ್ಯಾಪಿ ಬರ್ಡೇ ಅಪ್ಪ ಅಂತ. ಇವಾಗ ಅವ್ರ ಬರ್ಡೇಗಳಿದ್ದಾಗ ನೆನೆಸ್ಕೋತಾರಲ್ಲ, ಸೊ ಅದೇ ಥರ ಅವರಪ್ಪನ ಬರ್ಡೇಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ ಇದ್ರು ಕಂಟಿನ್ಯೂಷನ್ಸ್ ಆಗಿ. ಚೆನ್ನಾಗಿರುತ್ತೆ ಈ ಥರ ಬರ್ಡೇಗೆ. ಒಂದು ಸಿಂಪಲ್ಲಾಗಿ 1 hour ಮುಗಿಸ್ಕೊಂಡು ನಾವು ಹೊರಗಡೆ ಬರ್ಬೋದು. ಸೊ ಈ ಥರ ಕೇಕು ಕೂಡ ಅಷ್ಟೇ ಚೆನ್ನಾಗಿತ್ತು. ಪಕ್ಕದಲ್ಲೇ ನಾವು ಒಂದು ಬೇಕ್ರಿ ಇತ್ತು, ಅಲ್ಲೇ ಪರ್ಚೇಸ್ ಮಾಡಿದ್ದೆ ನಾನು. ಕೇಕ್ ಕೂಡ ಚೆನ್ನಾಗಿತ್ತು, ರೆಡ್ ವೆಲ್ವೆಟ್. ತುಂಬ ಚೆನ್ನಾಗಿ ಇಷ್ಟ ಆಯಿತು ಕೇಕು. ಸೊ ಈ ಒಂದು ಡೇನ ತುಂಬ ಖುಷಿಯಾಗಿ, ತುಂಬ ಹ್ಯಾಪಿಯಾಗಿ ನಾವಂತೂ ಎಂಜಾಯ್ ಅಂತೂ ಮಾಡಿದ್ವಿ. ಸೊ ನಾವೇನು ಮಾಡಿದ್ವಿ, ಪಕ್ಕದಲ್ಲಿ ಕ್ಯಾಬಿನ್ನು ಒಂದಿತ್ತು. ಇದು ನಮ್ಮ ಕ್ಯಾಬಿನ್ನಲ್ಲಿ ನಾವು ಹ್ಯಾಪಿ ಬರ್ಡೇ ಚಂಡು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿಸಿದ್ದೆ.
ಸೊ ನಮ್ಮ ಅದೃಷ್ಟಕ್ಕೆ ಪಕ್ಕದನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅದು ಸೇಮ್ ನೇಮೇ ಇದ್ದಿದ್ದರಿಂದ ಸೊ ನಾವು ಅಲ್ಲಿನೂ ಕೂಡ ಹೋದ್ವಿ. ಅಲ್ಲೂ ಕೂಡ ಹೋಗ್ಬಿಟ್ಟು ಸುಮ್ಮನೆ ಸ್ವಲ್ಪ ಅಲ್ಲೂ ಟೈಮನ್ನು ಸ್ಪೆಂಡ್ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸು, ಬಿಕಾಸ್ ಇಲ್ಲಿ ಟೈಮನ್ನು ನಾವು ಸ್ವಲ್ಪ ತೊಗೊಂಡಿದ್ವಲ್ಲ, ಸೊ ಹಾಗಾಗಿ ಅಲ್ಲೂ ಕೂಡ ಟೈಮನ್ನು ಇದು ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಈ ಥರದ್ದು 1 or 2 hours ಒಳಗಡೆ ನಾವು ಟೈಮಿಂಗ್ಸ್ ತೊಗೋಬೋದು. 1 hour ಬೇಕಾ 2 hours ಬೇಕಾ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಪ್ರಪೋಸಲ್ಸ್ಗೆ ಮತ್ತು ಬರ್ಡೇ ಫಂಕ್ಷನ್ಸ್ಗೆ ಸ್ಮಾಲ್ಸಾಗಿ ಏನು 1 hour 2 hoursಲ್ಲಿ ಏನಿರುತ್ತೆ ಆ ಥರ ಒಂದು ಇದು ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಂದು ಒಂದು ಸೆಲೆಬ್ರೇಟ್ ಮಾಡೋದ್ರಿಂದ. ಹಾಗೆ ಈ ಒಂದು ಟೈಮನ್ನು ಹೇಗೆ ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ, ನಮಗಂತೂ ಟೈಮ್ ಕರೆಕ್ಟಾಗಿ ಆಗಲಿಲ್ಲ, 1/2 hour ಲೆಸ್ ಆಯಿತು ನಮಗೆ. ಸೊ ಹೋಗುವಂಥವ್ರು 1 hour ಹೋದರೆ ತುಂಬ ಬೇಕಾದಷ್ಟು ಟೈಮ್ ಸಿಕ್ತಂಗೆ ಆಗ್ಬಿಡುತ್ತೆ ಆ 1 hourರಲ್ಲಿ ನಮಗೆ. ಸೊ ಏನಾದರೂ ತೊಗೊಂಡೋದ್ರೂ ತಿನ್ನೋದಕ್ಕೆ ತೊಗೊಂಡೋದ್ರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಕೇಕೆಲ್ಲ ಕಟ್ ಮಾಡಿಸಿ ಸ್ವಲ್ಪ ಹೊತ್ತು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಸೆಲೆಬ್ರೇಟ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಂಡು ಬರ್ಬೋದಾಗಿರುತ್ತೆ. ನಾವು ಕೂಡ ಹಾಗೆ ಮಾಡಿದ್ವಿ. ತುಂಬ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಫ್ರೀಯಾಗಿ ಆರಾಮ್ಸೆ ಕೂತ್ಕೊಂಡಿದ್ದು ಬರ್ಬೋದು. ಒಂಥರ ಖುಷಿ ಅಂತ, ತುಂಬ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾನು ಹೇಳಿದ್ನಲ್ಲ, ಸೊ ಅದು ನೆಕ್ಸ್ಟ್ ಪಕ್ಕದ ಕ್ಯಾಬಿನನ್ನು ಕೂಡ ಇದೇ ಥರ ರೆಡಿ ಮಾಡಿದರು ಅಂತ. ಇಲ್ಲೂ ನೋಡಿ ಹ್ಯಾಪಿ ಬರ್ಡೇ ಚಂಡು ಅಂತಲೇ ಇದೆ, ಸೇಮ್ ಹಾಗೆ ಇದ್ದಿದ್ದರಿಂದ ಇಲ್ಲೂ ಕೂಡ ಫೋಟೋಸ್ ವೀಡಿಯೋಸ್ಗಳು ತೆಕ್ಕೊಂಡ್ವಿ. ಇದು ಮುಗಿಸ್ಕೊಂಡು ಹಾಗೆ ದರ್ಬಾರ್ ಫಿಲ್ಟರ್ ಕಾಫಿಗೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಇನ್ನೂ ಫ್ರೆಂಡನ್ನು ಮೀಟ್ ಮಾಡಿಕೊಂಡು ಹಾಗೆ ಅಲ್ಲಿಂದ ಮತ್ತೆ ನಾವು ಸ್ಟೇಯಿಂಗ್ ಮಾಡಿದ ಕಡೆಗೆ ಹೊರಟಿವಿ. ಎಷ್ಟು ಚೆನ್ನಾಗಿ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ ಇಲ್ಲಿಗೆ. ಚಾಮುಂಡಿ ಬೆಟ್ಟ ಫುಲ್ಲು ಫಾಗಿನಿಂದ ಕವರ್ ಆಗಿಬಿಟ್ಟಿದೆ. ಎಷ್ಟು ಕವರ್ ಆಗಿದೆ ಅಂತಂದರೆ ಬೆಟ್ಟ ಅಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕವರ್ ಆಗಿದೆ. ತುಂಬ ಅದ್ಭುತವಾದಂಥ ಒಂದು ಸೂರ್ಯೋದಯ ಆಗ್ತಾಯಿದೆ. ಇದಕ್ಕೆ ಈ ಒಂದು ಇದನ್ನೆಲ್ಲ, ಈ ಒಂದು ಪ್ರಕೃತಿ ಸೌಂದರ್ಯ ಇರ್ಬೋದು, ಇದನ್ನೆಲ್ಲ ಅನುಭವಿಸೋದೇ ಒಂದು ಖುಷಿ ಅಲ್ವ. ಅದರಲ್ಲೂ ಈ ಚಾಮುಂಡಿ ಬೆಟ್ಟಕ್ಕೆ ತುಂಬ ಫುಲ್ಲು ಫಾಗ್ ತುಂಬಿಕೊಂಡು ಅದು ಸ್ವಲ್ಪ ಓಪನ್ ಆಗ್ತಾಯಿದೆ. ಒಂದೊಂದು ಸ್ವಲ್ಪ ಓಪನ್ ಆಗ್ತಾ ಇರೋದು ಎಷ್ಟು ಚೆನ್ನಾಗಿ ಆವಾಗಲೇ ನೋಡ್ತಾ ಇದ್ದೆ. ಆವಾಗ ನೋಡಿದಾಗ ಫುಲ್ಲು ಬೆಟ್ಟನೇ ಕಾಣಿಸ್ತಾ ಇರಲಿಲ್ಲ, ಫುಲ್ಲು ಫಾಗು ಮತ್ತು ಮೋಡದಿಂದ ತುಂಬ್ಕೊಂಡಂಗಿತ್ತು. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಓಪನ್ ಆಗಿತ್ತಾರ ಅಂತ ಅನ್ನಿಸ್ತಾ ಇದೆ. ಇವಾಗ ಫುಲ್ಲು ಕ್ಲಿಯರ್ ಆಗೋಯ್ತು, ಚಾಮುಂಡಿ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮೈಸೂರು ಹೆಂಗಾಗಿದೆ ಅಂತಂದರೆ ಎಲ್ಲ ಕಡೆ ಈ ಜಮೀನುಗಳಿರೋದನ್ನು ತೆಗೆದು ಲೇಔಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲಿ ನೋಡಿದ್ರು ಬರೀ ಲೇಔಟ್ಗಳೇ. ಎಲ್ಲ ಕಡೆ ಇನ್ನು ಫುಲ್ಲು ಇರೋ ಜಮೀನುಗಳನ್ನೆಲ್ಲ ತೆಗಿಯೋದು, ಮಣ್ಣು ಓಡಿಸೋದು, ಸೈಟ್ಗಳು ಮಾಡೋದು, ಫುಲ್ ಡೆವಲಪ್ಮೆಂಟ್ ಆಗ್ತಾಯಿದೆ ಮೈಸೂರು. ಹಾಗೆ ಮೈಸೂರಲ್ಲಿ ವಾಕ್ ಮಾಡ್ತಾಯಿದ್ರೆ ಆ ಗಾಳಿ ಅದಿದು ಎಲ್ಲ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ. ಇನ್ನೂ ಇಲ್ಲಿನ ಇಂಪ್ರೂವ್ ಆಗಿಲ್ಲ ಈ ಏರಿಯಾ, ಸೊ ಹಾಗಾಗಿ ಇಲ್ಲಿನ ಸಂದಣಿ ಜಾಸ್ತಿ ಇಲ್ಲದೆ ಇರೋದಕ್ಕೆ ವಾತಾವರಣ ತುಂಬಾ ಚೆನ್ನಾಗಿದೆ. ಡೆವಲಪಿಂಗ್ ಆಗ್ತಾ ಇರ್ತಕ್ಕಂಥ ಏರಿಯಾ ಇದು. ಸೊ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಈ ಒಂದು ಇದರಲ್ಲಿ. ಈಗ ನಡೀತಾ ಇರೋದು ಹಾಗೆಯೇ ಎಲ್ಲ ಒಳ್ಳೊಳ್ಳೆ ಮನೆಗಳಾಗ್ತಿದ್ದಾವೆ, ಹೊಸ ಮನೆಗಳು. ಸೊ ಚೆನ್ನಾಗಿದೆ ಇಲ್ಲಿ ವಾಕ್ ಮಾಡ್ತಿರೋದು, ಸಖತ್ ಖುಷಿ ಅಂತ ಅನ್ಸುತ್ತೆ. ನಾವಿರೋ ಮನೆ ಇದಲ್ಲ. ಇವಾಗ ಇಲ್ಲಿ ಒಂದು ಸ್ವಲ್ಪ ಮನೆಗಳಾಗ್ತಿರೋದ್ರಿಂದ ಇನ್ನು ಈ ಥರ ನೋಡೋದಕ್ಕೆ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಲೇಔಟ್ ಇದು. ಫಸ್ಟ್ ಎಂತ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ.
ಎಲ್ಲ ಪಟ್ಗೂ ಏನಾದರೂ ಒಂದೊಂದು ಡಿಸೈನ್ಗಳು ಅದಕ್ಕೂ ಆಗಿದೆ. ಓಕೆನಾ? ಖುಷಿ ಆಯ್ತಾ ಬಂದಿದ್ದು? ಬರಲ್ವಾ ನೀವು? ಓ ಆರಾಮಾಗಿ ಬನ್ನಿ. ಮಂಡೇ ಬರ್ತೀವಿ, ಸ್ಕೂಲ್ಗೆ 2 ದಿವಸ ರಜೆ ಹಾಕ್ತೀವಿ. ನೋಡಲಿ ಹಂಗಿಲ್ಲ, ಫ್ರೈಡೇ ಬರಬೇಕು. 2 ಡೇಸಿಂದನೂ ಮೈಸೂರಲ್ಲಿ ಈ ರಿಂಗ್ ರೋಡಲ್ಲೇ ಸುತ್ತಿ ಫುಲ್ ಎಲ್ಲ ರಿಂಗ್ ರೋಡ್ ಫುಲ್ ಎಲ್ಲ ರೌಂಡ್ ಆಗಿದೆ. ಇವಾಗ ಎಲ್ಲ ಕೆಲಸನ ಮುಗಿಸಿ ಎಲ್ಲ ಸ್ವಲ್ಪ ರಿವಾಲ್ವಿಂಗ್ ಎಲ್ಲ ಮುಗಿದು ಎಲ್ಲ ನೋಡಿಕೊಂಡು ತಿರ್ಗಾಡ್ಕೊಂಡು ಇವಾಗ ಮತ್ತೆ ಬ್ಯಾಕ್ ಟು ವರ್ಕ್ ಅಂತ ಹೊಡ್ತಾ ಇದೀವಿ ಇವಾಗ ಮೈಸೂರಿಗೆ. ಚಿನ್ನ ಏನಪ್ಪ? ಫ್ರೂಟ್ಸ್ ಅಲ್ಲಿ ತಗೊಳ್ಳೋಣ. ಮಂಡೇ ಅಲ್ಲಿ ತಗೊಳ್ಳೋಣ. ಓಕೆನಾ? ಓಕೆ, ನಿಂಗೆ ಏನೇನು ಫ್ರೂಟ್ ಬೇಕಲ್ಲ ತಗೊಡ್ತೀನಿ ಬಾಯಲ್ಲಿ. ಎಲ್ಲ ತಗೊಳ್ಳೋಣ. ಫ್ರೂಟ್ ಎಲ್ಲ ನಾನೇ ತಗೊಡ್ತೀನಿ. ಓಕೆನಾ ನಿಂಗೆ? ಮೈಸೂರಿಗೆ ಬಾಯ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.